ಅಯ್ಯೋ ಇವತ್ತು ಬ್ರಷ್ ಮಾಡಿದ್ರೆ ತಿಂಡಿ ತಿಂದ್ಬಿಟ್ಟೆ ಅನ್ನೋ ಡೇಸಿಂದ ಬ್ರಷ್ ಮಾಡಬೇಕಾ ತಿಂಡಿ ತಿನ್ನೋಕ್ಕೆ ಅನ್ನೋ ಡೇಸ್ವರೆಗೂ ಬಂದಿರ್ತೀವಿ. ವಿ ದ ರೆಸಿಡೆಂಟ್ ಡಾಕ್ಟರ್ಸ್. ನಮ್ಮ ಸ್ಟ್ರಗಲ್ಸೇ ಬೇರೆ ರೀತಿ. ಸೊ ದಿಸ್ ಇಸ್ ಅ ನ್ಯೂ ಸೀರೀಸ್, ರೆಸಿಡೆನ್ಸಿ ಸ್ಟ್ರಗಲ್ ಸೀರೀಸ್. ನಾನು ಪ್ರಿಯಾಂಕಾ, ಸೆಕೆಂಡ್ ಇಯರ್ ಜೂನಿಯರ್ ರೆಸಿಡೆಂಟ್ ಅನಸ್ತೇಶಿಯಾಲಜಿ. ಏನಂತಂದರೆ ರೆಸಿಡೆನ್ಸಿಯಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ, ರೆಸಿಡೆನ್ಸಿಗೆ ಹೋದ ತಕ್ಷಣ ಇಷ್ಟೊಂದು ಬ್ಯುಸಿ ಆಗ್ತಾರೆ ಅಂತ, ಎಸ್ಪೆಷಲಿ ನಾನ್ ಮೆಡಿಕೋಸ್. ಆ್ಯಂಡ್ ಏನಂತಂದರೆ ನಮಗೆ ಬ್ರಷ್ ಮಾಡೋಕ್ಕೂ ಈವನ್ ವಾಶ್ರೂಮ್ ಯೂಸ್ ಮಾಡೋಕ್ಕೂ ಎಷ್ಟೊಂದು ಸರಿ ಟೈಮ್ ಸಿಕ್ಕಿರಲ್ಲ. ದೋಸ್ ಹೂ ಕ್ಯಾನ್ ಕೋರಿಲೇಟ್ ಕಮೆಂಟ್ ಮಾಡಿ. ಸೊ ಆ್ಯಸ್ ಅ ಫಸ್ಟ್ ಇಯರ್ ರೆಸಿಡೆಂಟ್ ನಮಗೆ ಎಷ್ಟು ಓವರ್ ವರ್ಕ್ ಅಂತ ಅನ್ನಿಸ್ತಿರುತ್ತಂದರೆ ಅದನ್ನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ನಾನ್ ಮೆಡಿಕೋಸ್ಗೆ. ನೀನು ಬೇಡಪ್ಪ ಬ್ಯುಸಿ, ಮಾತಿಗೆ ಸಿಗಲ್ಲ ಅಂತ ಅನ್ಬೋದು. ಬಟ್ ಯು ಡೋಂಟ್ ನೋ ಹೌ ಓವರ್ ವರ್ಕ್ ವಿ ಆರ್, ಹೌ ಎಕ್ಸಾಸ್ಟೆಡ್, ಎಷ್ಟು ಎಕ್ಸಾಸ್ಟ್ ಆಗಿರ್ತೀವಿ ಅಂತ ಹೇಳಿಬಿಟ್ಟು. ಎಮರ್ಜೆನ್ಸಿ ಡ್ಯೂಟೀಸಲ್ಲಿ ನೈಟ್ ಡ್ಯೂಟಿ ಮುಗಿಸಿ ಡೇ ಡ್ಯೂಟಿ ಕಂಟಿನ್ಯೂ ಮಾಡ್ತಿರ್ತೀವಿ. ಅದ್ರ ಮಧ್ಯದಲ್ಲಿ ರೂಮಿಗೆ ಬರೋದು ಬಿಡಿ, ಡಾಕ್ಟರ್ಸ್ ರೂಮ್ ಯಾವುದೋ ಒಂದು ವಾಶ್ರೂಮಲ್ಲಿ ಬ್ರಷ್ ಮಾಡೋಕ್ಕೆ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಸಿಕ್ಕರೆ ದಟ್ ಈಸ್ ದ ಬಿಗ್ಗೆಸ್ಟ್ ಲಕ್ಸುರಿ, ಬಿಲೀವ್ ಮೀ. ನಿಮಗೆಲ್ಲ ಅನಿಸ್ಬೋದು ವಿಯರ್ಡ್ ಆಗಿ, ಯಸ್, ಬಟ್ ವಿ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ಆ್ಯಂಡ್ ಇದೇ ರೀತಿ ಡಿಫ್ರೆಂಟ್ ಚಿಕ್ಕ ವಿಷಯನೂ ಕೂಡ ನಿಮಗೆ ಗೊತ್ತಿರಲ್ಲ, ವಾಟ್ ಆರ್ ದ ಸ್ಟ್ರಗಲ್ಸ್ ವಿ ಫೇಸ್. ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ, ಬಟ್ ಆ ಟೈಮಲ್ಲಿ ತುಂಬಾ ಇರಿಟೇಟಿಂಗ್ ಆ್ಯಂಡ್ ಕಷ್ಟ ಆಗಿತ್ತು. ಸೊ ಇದೇ ರೀತಿ ಕಷ್ಟಗಳನ್ನ, ಸ್ಟ್ರಗಲ್ಸ್ನ ಆ್ಯಸ್ ಅ ರೆಸಿಡೆಂಟ್ಸ್ ನೀವು ಫೇಸ್ ಮಾಡ್ತಿದ್ರೆ, ಮುಂಚೆ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಹೇಗೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದ್ರಿ ಅಂತ. ಓಕೆ, ಬಾಯ್.